ಸಮಾಜದಲ್ಲಿ ಸಂಘರ್ಷಗಳು, ಸಮಾಜದಲ್ಲಿ ಒಬ್ರಿಗೊಬ್ಬರಿಗೆ ವಿಶ್ವಾಸದ ಕೊರತೆ ಮೂಡಿಸ್ತಕ್ಕಂಥದ್ದು ಮತ್ತು ಸಾರ್ವಜನಿಕರನ್ನ ದಾರಿ ತಪ್ಪಿಸಿ ಇವ್ರ ತಪ್ಪುಗಳನ್ನು ಮುಚ್ಕೊಳ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಇಂಥ ವಿಷಯಗಳಿಗೇ ಕಳೆದ 2.5 ವರ್ಷದಿಂದ ಈಗ ಅದು ಎಂಥದ್ದು ನಿಮ್ಮ ಧರ್ಮಸ್ಥಳ ತಲೆಬುರುಡೆ ನಾವು ತಂದ್ವು ವಿರೋಧ ಪಕ್ಷಗಳು. ಅವನು ಯಾವನೋ ಒಬ್ಬ 3 ಜನ ಹೋದರು, ಸಿದ್ದರಾಮಯ್ಯನವರಿಗೆ ಅರ್ಜಿ ಕೊಟ್ಟರು ತನಿಖೆ ಆಗಬೇಕು ಅಂತ. ಅರ್ಜಿ ಕೊಟ್ಟು ಪುಣ್ಯಾತ್ಮರು ಅವ್ರು ಏನಾದರೂ ಆ SIT ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು, ಆ ಅರ್ಜಿ ಕೊಟ್ಟರು ಏನೂ ಕೊಡಲೇ ಇಲ್ಲ. ಅವರು ಇವನು ಯಾರನ್ನ ಸೃಷ್ಟಿ ಮಾಡ್ಕೊಂಡ್ರು, ಚಿನ್ನಯ್ಯನ ಬುರುಡೆ ಅಂತೇಳಿ ಇಡೀ ರಾಜ್ಯದ ಜನಕ್ಕೆ ಎಷ್ಟು ತಿಂಗಳು ನಡೆಸಿದ್ರು. ಇದು ಬೇರೆ ವಿಷಯವೇ ಇಲ್ಲ. ಟಿ ವಿ ಹಾಕಿದ್ರೆ ಬೆಳಗಿನ ಸಾಯಂಕಾಲದವರೆಗೂ ಬುರುಡೆ ಅನ್ನೋದು ಬಿಟ್ಟು ಬೇರೆ ಏನು ಇರಲೇ ಇಲ್ಲ. ಇದಕ್ಕೆಲ್ಲ ಕಾರಣ ಈ ಸರ್ಕಾರ. ಈ SIT ರಚನೆ ಮಾಡಿದಿರಲ್ಲ, ಈ SITಯಿಂದ ಚಿನ್ನಯ್ಯನೊಬ್ಬನ ಕರ್ಕೊಂಡೋಗಿ ಇಟ್ಕೊಂಡವ್ರೀಗ. ಇನ್ನುಳಿದವ್ರನ್ನೆಲ್ಲ ಏನು ಮಾಡವ್ರೆ, ಇದ್ರ ಹಿಂದೆ ಅವರೆಲ್ಲ ಯಾರಾದ್ರು ಟಚ್ ಮಾಡಿದ್ದಾರೆ SIT ಅವರು ಇಲ್ಲಿವರೆಗೆ? ರಾಧಾರಶ್ವಾಗಿ ಓಡಾಡ್ತಾವ್ರೆ. ಇದೊಂದು SIT ಅಂತ ಕರಿತೀರಾ? ಅದಕ್ಕೇನೋ ಬಹುಮಾನ ಬೇರೆ ಕೊಡ್ತಾರಂತೆ ಪರಮೇಶ್ವರ್ SIT.